ನಿಮ್ಮಂತ ಹಿರಿಯರ ಆರೈಕೆಯೇ ನಮಗೆ ಶ್ರೀರಕ್ಷೆ. ಸರಿ, ನಾನೇನು ಬರ್ತೀನಿ. ಒಳ್ಳೆಯದಾಗಲಿ. ಬರ್ತೀನಿ ಚಿಕ್ಕದಣಿಯವರೇ. ಇದೇನಪ್ಪ ವಿಶ್ವ, ಎಷ್ಟೊಂದು ತಡವಾಗಿ ಬಂದಿಯಲ್ಲ? ಯಾಕೆ ಮೈಯಲ್ಲಿ ಹುಷಾರಿಲ್ವೇನೋ? ಏನಾಯ್ತು? ಅಣ್ಣ, ಹಣವನ್ನು ನೀರಿನ ಹಾಗೆ ಖರ್ಚು ಮಾಡಿದರೆ ಮುಂದೆ ನನ್ನ ಗತಿಯೇನು? ವಿಶ್ವ, ಸಮುದ್ರದಲ್ಲಿ ಒಂದು ಬಗುಷ ನೀರು ತೆಗೆದುಕೊಂಡರೆ ಸಮುದ್ರವೇನು ಬತ್ತಿ ಹೋಗುತ್ತದೆ ಏನು? ಈ ಮನೆಯ ಸಂಸ್ಕೃತಿಯೇ ಆಗಿದೆ. ದೇಹಿ ಎಂದವರಿಗೆ ದಾನ ಮಾಡು, ತಂದೆ ಎನ್ನುವವರಿಗೆ ಆಶ್ರಯ ನೀಡು, ತಾಯಿ ಎನ್ನುವವರಿಗೆ ಅನ್ನ ಹಾಕು. ನೀವೇ ನಮ್ಮ ಪಾಲಿಗೆ ದೇವರು ಎಂದು ಮನೆ ಬಾಗಿಲಿಗೆ ಬಂದವರಿಗೆ ಕೈಲಾದಷ್ಟು ಸಹಾಯ ಮಾಡಿ ಸಂತೈಸಿ ಎಂದು ಅಪ್ಪಾಜಿಯವರು ಹೇಳಿದ್ದಾರೆ. ಇದು ನಮ್ಮ ಧರ್ಮವೂ ಕೂಡ. ಧರ್ಮದ ಹೆಸರಿನಲ್ಲಿ ಈ ಮನೆ ಶ್ರೀಮಂತಿಕೆ ಎಲ್ಲ ನಶಿಸಿ ಹೋಗುತ್ತಿದೆ. ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಉದೋ ಉದೋ ಥೂ. ವಿಶ್ವ, ವಿಶ್ವ, ನೀನು ಕುಡಿದು ಬಂದಿರುವೆಯಾ? ಏನಾಗಿದೆ ನಿನಗೆ? ಹೇಳು ವಿಶ್ವ. ಕಾಲೇಜಿನಲ್ಲಿ ಏನಾದರೂ ತೊಂದರೆಯೇ? ಅಥವಾ ನಿನ್ನ ಮನಸ್ಸಿಗೆ ನೋವಾಗುವಾಗೆ ನಾನಾಗಲಿ ನಿನ್ನ ಅಮ್ಮನಾಗಲಿ ನಡೆದುಕೊಂಡೆವ? ಹೇಳು ವಿಶ್ವ, ಏನಾಗಿದೆ ನಿನಗೆ? ಕಾಲೇಜಿನಲ್ಲಿ ಯಾರ ಜೊತೆಯಾದರೂ ಜಗಳವಾಡಿದೆಯಾ? ಅವರು ನಿನ್ನನ್ನೇನಾದರೂ ಬೈದರೆ? ಅಥವಾ ನೀನು ಯಾರನ್ನಾದರೂ ಪ್ರೀತಿಸುತ್ತಿರುವೆಯಾ? ಅವರು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದರೆ ಹೇಳು, ನಾವೇ ಹೋಗಿ ಮಾತನಾಡಿಕೊಂಡು ಬರುತ್ತೇವೆ. ಅದೆಲ್ಲವನ್ನು ಬಿಟ್ಟು ಈ ರೀತಿಯಾಗಿ ಕುಡಿದು ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ಈ ಮನೆಯ ಮಗ ನೀನು. ನೀನು ಈ ರೀತಿ ಕುಡಿದು ಬಂದದ್ದು ಜನಗಳಿಗೆ ಗೊತ್ತಾದರೆ ನಮ್ಮನ್ನು ನೋಡಿ ಆಡಿಕೊಳ್ಳುವುದಿಲ್ಲವೇ? ಅಲ್ಲದೆ ಈ ಮನೆತನದ ಮರ್ಯಾದೆ ಹಾಳಾಗುವುದಿಲ್ಲವೇ? ನೋಡು ವಿಶ್ವ, ಈ ಮನೆಯ ಮಾರ ಕಾಪಾಡುವ ಭಾರ ನಮ್ಮದು. ಈ ಮನೆಯ ಮಕ್ಕಳಾದ ನಮ್ಮ ಧರ್ಮವದು. ಯಾವುದು ಧರ್ಮ, ಯಾವುದು ನೀತಿ? ಧರ್ಮವೆಂದು ನಿನ್ನ ಈ ಕ್ರಮಗಳನ್ನು ಕಳೆದುಕೊಳ್ಳುತ್ತಿರುವ ಧರ್ಮಗೇಡಿ. ಸತ್ಯ ಏನೆಂದು ಗೊತ್ತಿದ್ದರೂ ಚಿಪ್ಪಿನ ಆಯಿಗಿದ್ದು ಈ ಮನೆಗೆ ಮೋಸ ಮಾಡುತ್ತಿರುವೆಯಲ್ಲ, ಅದು ಕೂಡ ಒಂದು ಧರ್ಮವೇನು? ವಿಶ್ವ, ಏನು ಹೇಳುತ್ತಿರುವೆ ನೀನು? ನಾನು ಈ ಮನೆಗೆ ಮೋಸ ಮಾಡಿದ್ದೇನೆಯೇ? ಏನು ಮಾತನಾಡುತ್ತಿರುವೆ ನೀನು? ಹೋಗಲಿ ಬಿಡು ವಿಶ್ವ, ನೀನು ವಿಶ್ರಾಂತಿ ತೆಗೆದುಕೋ. ವಿದ್ಯಾ, ಇವನನ್ನು ಒಳಗಡೆ ಕರೆದುಕೊಂಡು ಹೋಗು. ನಿಲ್ಲಿ ಅತ್ತಿಗೆ, ನನ್ನನ್ನು ಮುಟ್ಟಬೇಡಿ. ಅಣ್ಣ, ನಾನು ನಿನ್ನ ಜೊತೆ ಮಾತನಾಡಬೇಕು. ಸರಿ ವಿಶ್ವ, ಮಾತನಾಡೋಣ. ನೀನು ಮೊದಲು ಸುಧಾರಿಸಿಕೋ, ಆಮೇಲೆ ಕುಳಿತುಕೊಂಡು ಮಾತನಾಡೋಣ. ನಿನ್ನ ವೇದಾಂತ ಕಥೆ ನನಗೆ ಬೇಕಾಗಿಲ್ಲ. ನಾನು ಇಷ್ಟು ದಿನ ಸುಧಾರಿಸಿಕೊಂಡಿದ್ದೇ ಸಾಕಾಗಿದೆ. ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ಏನು? ನಾನು ಉತ್ತರ ಕೊಡಬೇಕೇ? ಸರಿ, ಕೇಳು. ನಿನ್ನ ಪ್ರಶ್ನೆ ಏನೆಂದು ಕೇಳು. ವಿದ್ಯಾ, ನೀನು ಒಳಗಡೆ ಹೋಗು. ನಿಲ್ಲಿ ವಿದ್ಯೆ ಅವರೇ. ಯಾಕಣ್ಣ ಅವರನ್ನೇಕೆ ಒಳಗಡೆ ಕಳಿಸುತ್ತಿರುವೆ? ಓಹೋ, ಎಲ್ಲಿ ನಿನ್ನ ಇನ್ನೊಂದು ಮುಖದ ಪರಿಚಯವಾಗುತ್ತದೆ ಎಂದು ಭಯವಾಗುತ್ತಿದೆಯಾ? ಏನು? ನನ್ನ ಇನ್ನೊಂದು ಮುಖವೇ? ಯಾವುದಪ್ಪ ಅದು ನನಗೆ ತಿಳಿಯದಿರುವುದು? ನಗು ನಗು. ನೀನು ಮತ್ತೊಬ್ಬರ ಸಿಂಹಾಸನದಲ್ಲಿ ಕುಂತು ರಾರಾಜಿಸುವವನಿಗೆ ನಗು. ಪಾಪ, ಸಿಂಹಾಸನವನ್ನು ಕಳೆದುಕೊಂಡವನಿಗೆ ತಾನೇ ದುಃಖ. ಹೇಳಿ ಮಿಸ್ಟರ್ ವಿಜಯಕುಮಾರ್ ಅವರೇ, ನೀವು ಈ ಮನೆಗೆ ಸಂಬಂಧಪಟ್ಟವರೇ? ನನ್ನ ತಂದೆಗೆ ಹುಟ್ಟಿದವರೇ? ಈ ಸಮಸ್ತ ಆಸ್ತಿ ನಿಮ್ಮದೇ? ನೀವು ಈ ಮನೆಗೆ ಒಡೆಯರೇ? ಹೇಳಿ, ಯಾಕೆ ಈ ಮೌನ? ನ್ಯಾಯ, ನೀತಿ, ಧರ್ಮ, ದಾನದ ಹೆಸರಿನಲ್ಲಿ ನಿಮ್ಮ ಬಸಿರು. ನನ್ನ ತಂದೆ ಸಾಕಿದ ನಾಯಿ ನೀನು. ನೀನು ಈ ಮನೆಗೆ ಧಣಿ. ನೀನು
ನೀನು ಈ ಮನೆ ಒಡೆತನದ ವ್ಯವಹಾರಗಳನ್ನು ಮಾಡುತ್ತಿರುವಾಗ ನನ್ನದೊಂದು ಮಾತು ಕೇಳಿದೆಯಾ? ಹಾ, ಅದು ನಿಜವೇ. ತಿಪ್ಪಿಯಲ್ಲಿ ಬಿದ್ದಿದ್ದ ನಿನಗೇನು ಗೊತ್ತೋ ಈ ಮನೆತನದ ಮರ್ಯಾದೆ? ಸ್ವತಃ ಈ ಮನೆಗೆ ಮಗನಾಗಿರುವ ನನಗೆ ನಾಯಿ ಪಾಡು. ತಿಪ್ಪೆಯಲ್ಲಿ ಬಿದ್ದಿದ್ದ ನಿನಗೆ ಒಡೆಯನ ಬೀಡು. ಏನು ಮಾತನಾಡುತ್ತಿರುವೇನು? ಸತ್ಯ ಸಂಗತಿ ಏನೆಂದು ತಿಳಿದುಕೊಂಡು ಮಾತನಾಡು. ಏನು, ನನ್ನನ್ನು ಹೊಡೆಯುತ್ತೀಯ? ಒಡೆಯೋ, ನನ್ನನ್ನು ಒಡೆಯಲು ನೀನು ಯಾರು? ಸತ್ಯವನ್ನು ತಿಳಿದು ಮಾತನಾಡಬೇಕಂತೆ. ಸತ್ಯವನ್ನು, ಯಾವುದು ಸತ್ಯ ಯಾವುದು ಸುಳ್ಳು ಎಂದು ಅರಿಯದ ಚಿಕ್ಕ ಮಗು ನಾನಲ್ಲ. ನೋಡು, ನೀನು ಇಷ್ಟಿದ ಮಾಡಿದ್ದೆಲ್ಲ ಅಪರಾಧವೆಂದು ಒಪ್ಪಿಕೋ. ಏನು ವಿಶ್ವ, ನಾನಾವ ಅಪರಾಧ ಮಾಡಿದ್ದೇನೆ? ಅಪರಾಧ? ಸಾಕಪ್ಪ, ನೀ ಮಾಡಿರೋ ಉಪಕಾರ. ಈ ಮನೆ ಉಪ್ಪಿನ ಋಣವನ್ನು ಚೆನ್ನಾಗಿಯೇ ತೀರಿಸಿದ್ದೀಯ. ನಾನು ನಿನ್ನ ಉಪ್ಪಿನ ಋಣವನ್ನು ತೀರಿಸಿದ್ದೇನೆಂದು ತಿಳಿದುಕೊಂಡು ಮೊದಲು ನನ್ನ ಮನೆಯಿಂದ ವಿಶ್ವ, ಯಾಕೆ ವಿಜಯ್ ಕುಮಾರ್ ಸುಮ್ಮನೆ ನಿಂತಿದ್ದೀರಲ್ಲ? ಅದೇನೇ ಹೇಳಬೇಕೋ ಹೇಳಿ. ಓಹೋ, ನಿನ್ನ ಜೀವನದ ಬಗ್ಗೆ ನೀನು ಯೋಚಿಸುತ್ತಿರುವೆಯಾ? ಹೇಗಪ್ಪ ನನ್ನ ಜೀವನ ಸಾಗಿಸುವುದು ಎಂದು. ಈ ಅರಿವು ಉಂಡ ಮನೆಗೆ ಎರಡು ಬಗೆಯುವ ಮುನ್ನವೇ ಇರಬೇಕಾಗಿತ್ತು. ಯಾವುದೋ ಹೆಣ್ಣೋ ತನ್ನ ಆಸೆಯನ್ನು ತೀರಿಸಿಕೊಳ್ಳಲೋಸ್ಕರ ನಿನ್ನನ್ನು ಅಡೆದು ತಿಪ್ಪಿಗೆಸೆದಳೋ ನಾ ಕಾಣೆ. ಅದನ್ನು ಏನು ಅರಿಯದ ನನ್ನ ತಂದೆ ನಿನ್ನನ್ನು ತಿಪ್ಪೆಯಿಂದ ತಂದು ಸಾಕಿದ್ದಾರೆ. ಅವರ ಋಣವನ್ನು ತೀರಿಸುವ ಆಸೆ ಇದ್ದರೆ ದಯವಿಟ್ಟು ನನ್ನ ಮನೆಯಿಂದ ಹೊರಟು ಹೋಗು. ವಿಶ್ವ, ಸ್ವಲ್ಪ ಯೋಚಿಸಿ ವಿಷಯ ಏನೆಂದು ತಿಳಿದುಕೋ. ಆಗ ನೀನಿನ್ನೂ ಹುಟ್ಟಿರಲಿಲ್ಲ, ಈ ಮನೆಯಲ್ಲಿ ಮಕ್ಕಳಿರಲಿಲ್ಲ. ಆಗ ನಿನ್ನ ಬಣ್ಣದ ಮಾತಿಗೆ ಬೆರಗಾಗುವ ಸ್ಥಿತಿಯಲ್ಲಿ ನಾನಿಲ್ಲ. ಆಹಾ, ಎಂತ ಅಭಿನಯ ನಿನ್ನದು. ನಿನ್ನ ಅಭಿನಯ ನೋಡಿ ಮರದ ಮೇಲಿರುವ ಮಂಗವು ಕೂಡ ನಾಚುವುದು. ವಿಜಯ್, ಮೊದಲು ನನ್ನ ಮನೆಯಿಂದ ಹೊರಟು ಹೋಗು. ವಿಶ್ವ, ಯಾಕಪ್ಪ ಈ ರೀತಿ ಮಾತಾಡ್ತಾ ಇದೀಯಾ? ಕೋಪದಿಂದ ಕತ್ತರಿಸಿಕೊಂಡ ಮಗು ಶಾಂತವಾದ ಮೇಲೆ ಬರೋದಿಲ್ಲಪ್ಪ. ಸ್ವಲ್ಪ ನಮ್ಮ ಮಾತನ್ನು ಕೇಳು. ವಿದ್ಯೆ ಅವರೇ, ಇದು ನಿಮಗೆ ಸಂಬಂಧಪಟ್ಟ ವಿಷಯವೇ ಅಲ್ಲ. ನೀವು ಸುಮ್ಮನಿರಿ. ಇವನು ಮಾಡಿದ ಮೋಸ, ವಂಚನೆ ಇವನ ಜೊತೆಗೆ ಬೆಳೆದ ನನಗೇ ತಿಳಿದಿರಲಿಲ್ಲ. ಇನ್ನು ನಿನ್ನೆ ಮೊನ್ನೆ ಬಂದ ನಿಮಗೆ ಹೇಗೆ ತಿಳಿಯುವುದು? ವಿಜಯ್, ಮೊದಲು ನನ್ನ ಮನೆಯಿಂದ ಹೋಗುತ್ತೇನೆ ವಿಶ್ವ, ಹೋಗುತ್ತೇನೆ. ಆದರೆ ಹೋಗುವ ಮುನ್ನ ನನ್ನದೊಂದು ಮಾತು. ಅವರಿವರ ಮಾತು ಕೇಳಿ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ದಯವಿಟ್ಟು ಈ ಮನೆಯ ಮರ್ಯಾದೆ ಹಾಳು ಮಾಡಬೇಡ. ಇದನ್ನೇ ನಾನು ನಿನ್ನ ಕಾಲಿಗೆ ಬಿದ್ದು ಕೇಳಬಹುದು. ನನಗೆ ಬುದ್ಧಿ ಹೇಳಲು ಬರಬೇಡ. ನಿನ್ನ ಜೀವನ ನೀನು ನೋಡಿಕೋ. ಬೀದಿ ಬೀದಿ ತಿರುಗುತ್ತೀಯ, ತಿಪ್ಪೆ ಅಲದಾಡುತ್ತೀಯ. ಅದನ್ನು ಯೋಚಿಸೋದು ಬಿಟ್ಟು ನನಗೆ ಬುದ್ಧಿ ಹೇಳಲು ಬಂದಿದ್ದಾನೆ ಸೊಕ್ಕಿನ ನಾಯಿ. ಹಾ, ಸಮಾಧಾನ ವಿದ್ಯಾದೇವಿಯವರೇ. ಮೊದಲು ನಿಮ್ಮ ಪತಿದೇವರನ್ನು ಸುಧಾರಿಸಿ. ಸರಿ ವಿಶ್ವ, ನಿನ್ನಿಟ್ಟದಂತೆಯೇ ಆಗಲಿ. ವಿಶ್ವ, ಅವ್ರು ಹೋಗ್ತಾ ಇದ್ದಾರಪ್ಪ,
ಹೋಗ್ಬೇಡ ಅಂತ ಹೇಳು. ವಿದ್ಯಾ, ನೀನು ಕೂಡ ಅವನ ಆಸ್ತಿಯೇ, ಅವನಿಂದೇ ಹೋಗು. ಹೋಗ್ತೀನಪ್ಪ, ಹೋಗ್ತೀನಿ. ಚಿಕ್ಕ ವಯಸ್ಸಿನ ನಿನ್ನ ತಮ್ಮನಲ್ಲ, ಹೆತ್ತ ಮಗ ಅಂತ ತಿಳಿದುಕೊಂಡ್ರಲ್ಲ ನನ್ನ ಗಂಡ. ಅವರು ನಿನ್ನ ಆಸ್ತಿ ಅಲ್ಲ, ಆದ್ರೆ ನನ್ನ ಕೊರಳಿಗೆ 3 ಗಂಟೆನ ಹಾಕಿ ಈ ಮಾಂಗಲ್ಯವನ್ನು ಕಟ್ಟಿದಾರಲ್ಲ, ಆದಾಗ ಅವರು ನನ್ನ ಆಸ್ತಿ ಅಪ್ಪ, ಅವರು ನನ್ನ ಆಸ್ತಿ. ಹೋಗ್ತೇನೆ ವಿಶ್ವ, ಹೋಗ್ತೇನೆ, ಹೊರಟು ಹೋಗ್ತೇನೆ. ವಿದ್ಯಾ, ಈ ಆಭರಣಗಳೆಲ್ಲ ಈ ಮನೆಯ ಸೊಸೆಗೆ ಸೇರಬೇಕಾದದ್ದು. ದಯವಿಟ್ಟು ಅದನ್ನು Yeah.